ಓಂ ನಮಃ ಶಿವಾಯ 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 ಬೋಲೋ ನಾರಾಯಣ ಜೈ ಜೈ ವಿಠಲ ಲಕ್ಷ್ಮೀ ನಾರಾಯಣ ರಂಗ ರಂಗ ವಿಠಲ ಶ್ರೀರಂಗ ವಿಠಲ ಪಾಂಡುರಂಗ ವಿಠಲ ಶ್ರೀರಂಗ ವಿಠಲ ಪಾಂಡುರಂಗ ವಿಠಲ ಬೋಲೋ ನಾರಾಯಣ ಜೈ ಜೈ ವಿಠಲ ಜೈ ಜೈ ವಿಠಲ ರಂಗ ರಂಗ ವಿಠಲ ಜೈ ಜೈ ವಿಠಲ ಜೈ ಜೈ ವಿಠಲ ಓಂ ಭಗವಾನ್ ಕಿ सीतामैया की रामचंद्र भगवान की वासवी माता की सब संतों की गो माता की सनातन धर्म की ಉಸಿರನ್ನು ಒಳಗಡೆ ತಗೊಳ್ಳಿ. ಉಸಿರನ್ನು ಒಳಗಡೆ ತಗೊಳ್ಳಿ. ಎಲ್ಲರೂ ಜೊತೆಯಲ್ಲಿ ಅಸತೋಮ ಸತ್ವಮಯ ಮಂತ್ರವನ್ನು ಹೇಳೋಣ. ಓಂ ಅಸತೋಮ ಸತ್ವಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ ಮತ್ತೆ ಕಣ್ಣನ್ನು ಬಿಚ್ಚಿಡುವಂಥದ್ದು. ಓಂ ಐಂ ಹ್ರೀಂ ಶ್ರೀಂ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವ್ಯೈ ನಮಃ. ಎಲ್ಲರೂ ಕೈಗಳನ್ನು ಸಡಿಲವಾಗಿ ಬಂಧುಗಳೇ, ಯಾವುದೋ ಒಂದು ಬೇರೆ ಪ್ರೋಗ್ರಾಮ್ ಬಂದಾಗಿದೆಯಲ್ಲ, ನಿಶಬ್ದ ಮನಸ್ಸಿಗೆ ಬಹಳ ತೃಪ್ತಿಯನ್ನು ತರುತ್ತೆ. ಇವತ್ತು ಮುಳುಬಾಗಿಲಿನ ಶ್ರೀ ವಾಸವಿ ಭವನದ ಉದ್ಘಾಟನೆಯ ಒಂದು ಒಳ್ಳೆಯ ಸಮಯ. ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಇವತ್ತು ನಾವು ಮುಳುಬಾಗಿಲಿಗೆ ಆಗಮಿಸಿ ಶ್ರೀ ವಾಸವಿ ಕನ್ಯಕಾ ಪರಮೇಶ್ವರಿ ದೇವಿಯ ದರ್ಶನವನ್ನು ಮಾಡಿ ತಾಯಿಗೆ ಪೂಜೆಯನ್ನು ಸಲ್ಲಿಸಿ ಈ ಭವನದ ಉದ್ಘಾಟನೆ ಮಾಡಿರುವಂತಹ ಸಮಯ.
ಉದ್ಘಾಟನೆ ಸಮಾರಂಭ ನಿಮ್ಮೆಲ್ಲರನ್ನು ನೋಡಿ ನಮಗೆ ಬಹಳ ಸಂತೋಷವಾಗಿದೆ. ಒಂದು ಕಡೆ ಈ ರೀತಿಯಾದಂತಹ ಕಾರ್ಯಕ್ರಮಗಳು ಏನನ್ನ ತೋರಿಸುತ್ತೆ ಅಂದ್ರೆ, ಎಲ್ಲರೂ ಮನಸ್ಸು ಮಾಡಿದ್ರೆ ಜೀವನದಲ್ಲಿ ನಾವು ಏನನ್ನಾದ್ರೂ ಸಾಧಿಸಬಹುದು ಅನ್ನುವಂಥದ್ದನ್ನ ಸೂಚಿಸುತ್ತೆ. ಭಾರತದಲ್ಲಿ ಎಸ್ಪೆಷಲಿ ಸೌತ್ ಇಂಡಿಯಾದಲ್ಲಿ ಇರುವಂತಹ ಆದಿವಾಸಿ ಸಮುದಾಯ, ಸಣ್ಣ ಸಮುದಾಯ, ಎಲ್ಲ ಕಡೆ ವಾಸವಿ ದೇವಿಯ ದೇವಸ್ಥಾನಗಳಿರುವಂಥದ್ದು. ಕರ್ನಾಟಕದಲ್ಲೇ 265ಕ್ಕೂ ಹೆಚ್ಚು ದೇವಸ್ಥಾನ, ಆಂಧ್ರ ತೆಲಂಗಾಣ ಸೇರಿಸಿದ್ರೆ 500ಕ್ಕೂ ಹೆಚ್ಚು, ತಮಿಳುನಾಡಿನಲ್ಲಿ 175ಕ್ಕೂ ಹೆಚ್ಚು ದೇವಸ್ಥಾನಗಳು, ಇನ್ನು ಮಹಾರಾಷ್ಟ್ರದಲ್ಲಿ 1-2-3 ದೇವಸ್ಥಾನ, ಕೇರಳದಲ್ಲಿ ಇರುವಂತಹ ಸಮುದಾಯ, ಇಷ್ಟೊಂದು ಋಷಿಕೇಶದಲ್ಲಿ ದೇವಸ್ಥಾನ ಮತ್ತು ಅಮೆರಿಕಾದಲ್ಲಿ 11 ಕಡೆ ಶ್ರೀ ವಾಸವಿ ಕನಿಕಾ ಪರಮೇಶ್ವರಿ ದೇವಿಯ ಪ್ರತಿಷ್ಠಾಪನೆ ಆಗಿರುವಂಥದ್ದು, ಲಂಡನ್ನಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಎಲ್ಲ ಕಡೆ ಇಷ್ಟೊಂದು ದೇವಿಯ ಆರಾಧಕರು ಇರುವಂಥದ್ದು ಒಂದು ಬಹಳ ಸಂತೋಷವಾದ ವಿಷಯ. ಮುಳಬಾಗಿಲು 500ಕ್ಕೂ ಹೆಚ್ಚು ಇರುವಂತಹ ಕುಟುಂಬಗಳಿರುವಂತಹ ಊರು. ಅದರಲ್ಲಿ ಹಿಂದಿನ ಅಧ್ಯಕ್ಷರು, ಊರಿನ ಹಿರಿಯರು ಎಲ್ಲೋ ಒಂದು ಕಡೆ ಯೋಚಿಸಿ ತಗೊಂಡಿರುವಂತಹ ಒಂದು ಜಾಗ. ಅದಕ್ಕೆ ಸತತವಾಗಿ ಕಮಿಟಿಯಲ್ಲಿ ಇರುವಂತಹವರು ಎಲ್ಲರೂ ಕೂಡ ಪ್ರಯತ್ನ ಮಾಡಿ, ಸಾರ್ವಜನಿಕರು ಎಲ್ಲರೂ ಕೈ ಜೋಡಿಸಿ ಇಷ್ಟೊಂದು ಸುಂದರವಾಗಿರುವಂತಹ ಭವನ ಬೆಂಗಳೂರಿನಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಪ್ರಾಯಶಃ ಅಷ್ಟೊಂದು ನಿಮ್ಮೆಲ್ಲರಿಗೂ ನಮ್ಮ ಆಶೀರ್ವಾದ. ಒಂದು ಕಡೆ ಇವತ್ತು ನಮಗೆ ಕಾಣಿಸಿದ್ದು ಒಂದು ವಿಶೇಷವಾದ ಒಂದು ಸಂಗತಿ. ಶ್ರೀಮತಿ ಲಲಿತಮ್ಮ ಅವರು ಒಬ್ಬರೇ ಸಿಂಗಲ್ ಆಗಿ ಇಷ್ಟೊಂದು ದೊಡ್ಡ ದಾನವನ್ನ ಕೊಟ್ಟು ಊರಿಗೆ ಉಪಕಾರ ಮಾಡುವಂತಹ ಒಂದು ವ್ಯಕ್ತಿತ್ವ. ಒಂದು ವೇಳೆ ದಾನ ಅನ್ನುವಂಥದ್ದು ಹಿಂದೂ ಸನಾತನ ಧರ್ಮದಲ್ಲಿ ಬಹಳ ಊರಿರುವಂತಹ ಒಂದು ಮೌಲ್ಯ. ಒಂದು ಸರ್ತಿ ಕಾಶಿನಲ್ಲಿ ಒಬ್ಬ ದೊಡ್ಡ ಕುಟುಂಬಸ್ಥರು ಇರ್ತಾರಂತೆ, ಎಲ್ಲ ಕಡೆ ದಾನಗಳನ್ನ ಕೊಡ್ತಾ ಇರ್ತಾರಂತೆ. ಆವಾಗ ಅವ್ರ ಮನೆಗೆ ಒಬ್ರು ಏನೋ ದಾನವನ್ನ, ದೇವಸ್ಥಾನವನ್ನು ಅಥವಾ ಕಲ್ಯಾಣ ಮಂಟಪವನ್ನು ಏನೋ ಕಟ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ಮುಖ್ಯಸ್ಥರನ್ನ ಭೇಟಿ ಮಾಡಬೇಕು ಅಂತ ಬರ್ತಾರಂತೆ. ಅವ್ರ ಮನೆಗೆ ಬರಮಾಡಿಕೊಂಡು ಅವರ ಸೊಸೆ ಅವ್ರನ್ನ ಕೂರಿಸ್ತಾರಂತೆ. ಕೂರಿಸಿ ಏನು ಸಂಗತಿ ಅಂತ ಸೊಸೆ ಯಾರು ಬಂದಿರ್ತಾರೋ ಅವ್ರನ್ನ ಕೇಳ್ತಾರಂತೆ. ಅವ್ರು ಹೇಳ್ತಾರಂತೆ, ಈ ರೀತಿ ದೇವಸ್ಥಾನವನ್ನ ಕಟ್ತಾ ಇದ್ದೀವಿ, ಕಲ್ಯಾಣ ಮಂಟಪವನ್ನ ಕಟ್ತಾ ಇದ್ದೀವಿ, ನಿಮ್ಮ ಮಾವ ಇಡೀ ಊರಿಗೆ ಉಪಕಾರ ಮಾಡಿರುವಂತಹ ವ್ಯಕ್ತಿ, ಅವರಲ್ಲಿ ದಾನವನ್ನ ಕೇಳೋದಕ್ಕೆ ಬಂದಿದ್ದೀನಿ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಆಗ ಸೊಸೆ ಹೇಳ್ತಾರಂತೆ, ಆಗ್ಲಿ, ನಮ್ಮ ಮಾವನವರು ಊಟ ಮಾಡ್ತಾ ಇದ್ದಾರೆ, ಅವ್ರನ್ನ ಊಟ ಬಡಿಸಿ ಅವರು ನಿಮಗೆ ಬಂದು ಮಾತಾಡ್ತಾರೆ ಅನ್ನುವಂಥ ಮಾತನ್ನ ಸೊಸೆ ಹೇಳಿ ಒಳಗಡೆ ಹೋಗ್ತಾರೆ. ಈ ಮಾತನ್ನ ಅವರ ಮಾವನವರು ಕೇಳಿಸ್ಕೊಳ್ತಾರಂತೆ. ಆ ಮಾವನವರು ಹೊರಗಡೆ ಜಗಲಿಗೆ ಬಂದು ತಕ್ಷಣ ಎಡಗೈಯಲ್ಲಿ ಈಗ ಯಾರು ದಾನ ಕೇಳಕ್ ಬಂದಿರ್ತಾರೋ ಒಂದಷ್ಟು ಸುವರ್ಣ ನಾಣ್ಯಗಳನ್ನ ಅವರ ಕೈಯಲ್ಲಿ ಕೊಡಕ್ ಹೋಗ್ತಾರಂತೆ. ಆಗ ಯಾರು ಬಂದಿರ್ತಾರೋ ಅವ್ರು ಹೇಳ್ತಾರಂತೆ, ಸ್ವಾಮಿ, ನೀವು ಬಹಳ ಆಚಾರವಂತರು, ಎಷ್ಟೋ ವರ್ಷದಿಂದ ಊರಿಗೆಲ್ಲ ದಾನ ಮಾಡ್ತಾ ಇರುವಂತವ್ರು, ನಾವೇನು ನಿಮಗೆ ಹೇಳೋದು ಬೇಡ, ಆದ್ರೆ ನಿಮ್ಗೆ ಗೊತ್ತಲ್ವಾ, ಎಡಗೈಯಲ್ಲಿ ದಾನ ಕೊಡಬಾರ್ದು, ಏನೇ ಕೊಟ್ಟರು ಕೂಡ ಬಲಗೈಯಲ್ಲಿ ಒಂದು ಹಣ್ಣನ್ನಾದ್ರೂ ಕೊಡ್ಲಿ, ದಾನವನ್ನಾದ್ರೂ ಕೊಡ್ಲಿ, ಏನೇ ಕೊಟ್ಟರು ಹಿಂದೂ ಸಂಪ್ರದಾಯದಲ್ಲಿ ಬಲಗೈಯಲ್ಲಿ ಕೊಡುವಂಥದ್ದು, ನೀವು ಯಾಕೆ ಎಡಗೈಯಲ್ಲಿ ಕೊಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಅವ್ರು ಕೇಳ್ತಾರೆ. ಆಗ ಆ ಮಾವನವರು
ಆ ವ್ಯಕ್ತಿ ಉತ್ತರ ಕೊಡ್ತಾರಂತೆ, ನಾನು ಊಟ ಮಾಡ್ತಾ ಇದ್ದೆ, ನೀವು ನನ್ನ ಸೊಸೆ ಹೇಳಿರುವಂತಹ ಮಾತು ನನ್ನ ಕಿವಿಗೆ ಬಿದ್ದು ನನ್ನ ಮನಸ್ಸಿನಲ್ಲಿ ಏನೋ ಒಂದಿಷ್ಟು ದಾನ ಕೊಡಬೇಕು ಅನ್ನುವಂತಹ ಒಂದು ಥಾಟ್ ಬಂತು. ತಕ್ಷಣ ನಾನು ಊಟ ಮಾಡ್ತಾ ಇದ್ದೆ, ಕೈಯನ್ನು ಕೂಡ ತೊಳಿದೆ, ಸುವರ್ಣ ನಾಣ್ಯಗಳನ್ನು ತಗೊಂಡು ಬಂದು ಕೊಡ್ತಾ ಇದ್ದೀನಿ. ಯಾಕೆ ಎಡಗೈಯಲ್ಲಿ ಕೊಡ್ತಾ ಇದ್ದೀನಿ ಅಂದ್ರೆ, ನಾನು ಏನ್ ಕೊಡಬೇಕು ಅಂತ ಅನ್ಕೊಂಡಿದ್ನೋ ಕೈ ತೊಳ್ಕೊಂಡು ಅಷ್ಟರೊಳಗೆ ನಾನು ಏನ್ ಕೊಡಬೇಕು ಅನ್ಕೊಂಡಿದ್ನೋ ಮನಸ್ಸು ಇನ್ನಷ್ಟು ಕಮ್ಮಿ ಮಾಡಿಬಿಡುತ್ತೆ. ಅದು ಬೇಡ, ನನಗೆ ಮನಸ್ಸಿನಲ್ಲಿ ಏನ್ ಬಂತೋ ಎಡಗೈಯಲ್ಲಾದ್ರೂ ಪರವಾಗಿಲ್ಲ ತಗೊಂಡು ಅದನ್ನೇ ದಾನವನ್ನ ಕೊಡ್ತಾ ಇದ್ದೀನಿ ಇದು ಹೇಗೆ ಅಂದ್ರೆ, ಎಲ್ಲರ ಮನಸ್ಸು ಒಳ್ಳೆಯ ಮನಸ್ಸೇ, ಆದ್ರೆ ಮನಸ್ಸಿಂದ ವಾಕ್ಯ ಬರೋಷ್ಟೊತ್ತಿಗೆ ಎಲ್ಲೋ ಏನೋ ಕಡಿಮೆ ಆಗೋಗುತ್ತೆ. 10 ಅಂತ ಮನಸ್ಸು ಅನ್ಕೊಂಡ್ರೆ ಕೈಯಲ್ಲಿ ಬರೋಷ್ಟೊತ್ತಿಗೆ ಅದು 2 ಆಗೋಗುತ್ತೆ. ಇನ್ನೊಂದು ಸ್ವಲ್ಪ ಸಮಯ ಬಿಟ್ರೆ ಅದು 1 ರೂಪಾಯಿ ಆಗೋಗುತ್ತೆ. ಹಾಗಾಗಿ ಸಂಪ್ರದಾಯದಲ್ಲಿ ಏನಿದೆ ಅಂತ ಹೇಳಿದ್ರೆ, ದಾನ ಮನಸ್ಸಿಗೆ ಹೃದಯಕ್ಕೆ ಏನ್ ಅನಿಸುತ್ತೋ ತಕ್ಷಣ ಅದನ್ನ ಮಾಡಿಬಿಡಬೇಕು. ಇಲ್ಲ ಅಂತ ಹೇಳಿದ್ರೆ ಮನಸ್ಸು ಅದ್ಯಾಕೆ ಅಷ್ಟೊಂದು ಯಾಕೆ, ಸ್ವಲ್ಪ ಕೊಡೋಣ, ನಮಗೂ ಇಟ್ಕೊಳ್ಳೋಣ ಅನ್ನುವಂಥ ಮಾತುಗಳನ್ನ ಮನಸ್ಸು ನಮಗೆ ಹೇಳ್ಕೊಡುತ್ತೆ. ಬಂಧುಗಳೇ, ಇಡೀ ಹಿಂದೂ ಸನಾತನ ಧರ್ಮದಲ್ಲಿ, ಇಡೀ ಭಾರತದಲ್ಲಿ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವು ಪ್ರಯಾಣ ಮಾಡ್ತಾ ಇರ್ತೀವಿ. ನೀವು ಕೂಡ ಎಷ್ಟೋ ಹಲವಾರು ಕಡೆ ಹೋಗಿ ಬಂದಿರ್ತೀರಾ. ಒಂದು ನೀವು ಯೋಚಿಸಿದ್ರೆ, ಎಲ್ಲ ಕಡೆ ಪರೀಕ್ಷೆ ಮಾಡಿದ್ರೆ, ದಾನ ಕೊಟ್ಟು ಯಾರೋ ಹಾಳಾಗೋದ್ರು ಅನ್ನುವಂತಹ ಕುಟುಂಬ ಎಲ್ಲೂ ಕೂಡ ಸಿಗೋದಿಲ್ಲ. ಅವ್ರು ತುಂಬಾ ಚೆನ್ನಾಗಿದ್ರು, ದಾನ ಕೊಟ್ಟು ಕಮ್ಮಿ ಆಗೋದ್ರು ಅನ್ನುವಂತಹ ಒಂದು ಉದಾಹರಣೆ ಎಲ್ಲಾದ್ರೂ ಕೊಡಿಸಿ, ಇಡೀ ಭಾರತದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ. ಸನಾತನ ಧರ್ಮದ ವಿಶೇಷತೆ, ಊರಿನಲ್ಲೂ ದೇವಸ್ಥಾನ, ಊರಿನಲ್ಲೂ ಕೂಡ ಕಲ್ಯಾಣ ಮಂಟಪ, ಊರಿನಲ್ಲೂ ಕೂಡ ಅನ್ನದಾನ ನಡೀತಾ ಇರುವಂಥದ್ದು ಹಿಂದೂ ಸನಾತನ ಧರ್ಮದ ಒಂದು ವಿಶೇಷತೆ. ಚಪ್ಪಾಳೆ ಹೊಡೆಯೋದಂದ್ರೆ ಪೂರ್ಣವಾಗಿ ಚಪ್ಪಾಳೆ ಯಾರಿಗೆ? ನಮಗಲ್ಲ, ಹಿಂದೂ ಸನಾತನ ಧರ್ಮಿಗಳಿಗೆ ಈ ಮೌಲ್ಯಗಳನ್ನ ಉಳಿಸ್ಕೊಂಡು ಬರ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಕೂಡ ಇದು ಸಂತೋಷದ ಸಂಗತಿಯಾಗಿ ಕೇಳಿಸಬೇಕು. ಒಂದು ಕಡೆ ಆಗ್ಲಿ ಮುಳ್ಬಾಗಿಲಿನಲ್ಲಿ ಇಷ್ಟೊಂದು ಶಕ್ತಿ ಇದೆ, ಇಷ್ಟೊಂದು ಉತ್ಸಾಹ ಇದೆ. ನಾವು ಬಂದಾಗಿಂದ ನೋಡ್ತಾ ಇರೋದು ಅಂತ ಹೇಳಿದ್ರೆ ಎಲ್ಲರಿಗೂ ಸಡಗರ, ಆ ಸಡಗರದಲ್ಲೇ ಮಾತು, ಆ ಸಡಗರದಲ್ಲೇ ಗಲಾಟೆ, ಎಲ್ಲವೂ ಕೂಡ ಆ ಸಡಗರದಿಂದಲೇ ನಡೀತಾ ಇದೆ. ಆಗ್ಲಿ ಆ ಸಡಗರ ಹಾಗೆ ಇಟ್ಕೊಳ್ಳಿ, ಅದರ ಗಲಾಟೆ ಕಮ್ಮಿ ಮಾಡ್ಕೊಳ್ಳಿ. ಇನ್ನೊಂದು ವಿಷಯ, ಈ ರೀತಿ ಎಷ್ಟೋ ಭವನಗಳನ್ನ ನಾವು ಪೀಠಕ್ಕೆ ಬಂದ ಮೇಲೆ ಉದ್ಘಾಟನೆ ಮಾಡಿದ್ದೀವಿ. ಸಣ್ಣ ಊರಿನಲ್ಲಿರ್ಬೋದು, ಕೊಪ್ಪಳ, ಶಿವಮೊಗ್ಗ, ದಾವಣಗೆರೆ, ತುಂಬಾ ಊರುಗಳಲ್ಲಿ ಈ ರೀತಿಯಾದಂತಹ ಭವನಗಳನ್ನ ಕಟ್ಟಿದ್ದಾರೆ, ಸಮಾಜದಿಂದ ಕಟ್ತಾ ಇದ್ದಾರೆ. ಒಂದು ಎಲ್ಲರಿಗೂ ಭಾವನೆ ಏನ್ ಬರಬೇಕು, ನಮ್ಮ ದೇವಸ್ಥಾನ, ನಮ್ಮ ಭವನ ಅನ್ನುವಂಥ ಭಾವನೆ ಬರಬೇಕು. ನಮ್ಮದು ಅಂತ ಇಟ್ಕೊಂಡಾಗ ಸ್ವಚ್ಛವಾಗಿ ಇಟ್ಕೊಳ್ತೀವಿ, ನಮ್ಮದು ಅಂತ ಅನ್ಕೊಂಡಾಗ ಅದಕ್ಕೆ ಏನ್ ಬೇಕೋ ಎಲ್ಲವನ್ನು ಕೂಡ ಮಾಡ್ತೀವಿ. ಅದೇ ರೀತಿ ಯುವಜನ ಸಂಘದವರು, ಯುವತಿಯರು, ಮಕ್ಕಳು ಏನಿದ್ದೀರಾ, ಒಂದು ಇನಿಷಿಯೇಟಿವ್ ತಗೊಳ್ಳಿ. ಮಂತ್ಲಿ ಒನ್ಸ್ ಟೀಮ್ ಮಾಡಿಕೊಂಡು ಈ ನಮ್ಮ ಭವನವನ್ನ ನಾವೇ ಕ್ಲೀನ್ ಮಾಡುವಂಥದ್ದು, ಡೀಪ್ ಕ್ಲೀನಿಂಗ್. ಯಾರ್ದೋ ಬೇರೆಯವ್ರದಾದಾಗ ಅವ್ರು ಮಾಡಿಸ್ಲಿ. ಕಮಿಟಿ ಇದ್ದಾರೆ, ಪ್ರೆಸಿಡೆಂಟ್ ಇದ್ದಾರೆ, ಸೆಕ್ರೆಟರಿ ಇದ್ದಾರೆ, ಎಕ್ಸ್ ಪ್ರೆಸಿಡೆಂಟ್ ಇದ್ದಾರೆ, ನಮ್ಮ ಈಗ ನಿಗಮದ ಪ್ರೆಸಿಡೆಂಟ್ ಇದ್ದಾರೆ ರಾಮ್ ಪ್ರಸಾದ್, ಅವರಿದ್ದಾರೆ, ಇವರಿದ್ದಾರೆ, ಇವ್ರಿಗೆ ಅಂತ ಬಿಟ್ಬಿಡ್ಬೇಡಿ. ಎಲ್ಲರೂ ಕಮಿಟಿಯಲ್ಲಿ ಬಹಳ ಒಳ್ಳೆ ವ್ಯಕ್ತಿಗಳು, ಆಶ್ರಮಕ್ಕೆ ಎಲ್ಲರೂ ಬಂದಾಗ ಮಾತಾಡಿದ್ದೀವಿ. ಆದರೆ ಈ ಭವನದ ನಿರ್ವಹಣೆ ಎಲ್ಲರ ಒಂದು ಹೊಣೆ, ಜವಾಬ್ದಾರಿಯಾಗಿರುತ್ತೆ. ಯಾರ್ದೋ ಅನ್ನುವಂಥದ್ದು ಬಿಟ್ಬಿಡಿ. ಮನೆಯಲ್ಲಿ ನೀರು ಚೆಲ್ಲಿದ್ರೆ ಯಾರೋ ಮಾಡ್ತಾರೆ ಅಂತ ಬಿಟ್ಬಿಡ್ತೀರಾ? ಇಲ್ಲ. ಯಾಕೆ? ನಮ್ಮ ಮನೆ, ತಕ್ಷಣ ಬಟ್ಟೆಯನ್ನು ತಗೊಂಡ್ಬಂದು ಒರೆಸ್ತೀನಿ. ಅದೇ ರೀತಿ ನಮ್ಮ ಭವನ ಎಲ್ಲೋ ಧೂಳು ಕಾಣಿಸ್ತಾ ಅದನ್ನ ಒರೆಸುವಂಥದ್ದು.
ಎಲ್ಲೋ ಒಂದು ಸ್ವಲ್ಪ ಅಂಟು ಕಾಣಿಸ್ತಿದ್ಯಾ, ಬಟ್ಟೆ ತಗೊಂಡು ಸೋಪ್ ಹಾಕಿ ಒರೆಸುವಂಥದ್ದು. ಹಾಗೆ ಇಟ್ಕೊಂಡಾಗ ನಮ್ಮ ಭವನ 10 ವರ್ಷ ಆದ್ರೂ ಕೂಡ ಹೀಗೆ ಪಳ ಉಳಿತಾ ಇದೆ. ಅದು ಆಗ್ಬೇಕು. ಒಂದು ವೇಳೆ ಎಷ್ಟು ಜನ ಅಮೃತ್ಸರ್ನಲ್ಲಿ ಗೋಲ್ಡನ್ ಟೆಂಪಲ್ಗೆ ಹೋಗಿದ್ದೀರಾ? ಕೈ ಎತ್ಬೋದು. ಎಷ್ಟು ಜನ ಅಮೃತ್ಸರ್ನಲ್ಲಿ ಗೋಲ್ಡನ್ ಟೆಂಪಲ್ ನೋಡಿದ್ದೀರಾ? ಒಂದು ವೇಳೆ ಯಾರು ನೋಡಿದಿರೋ, ಅಬ್ಸರ್ವ್ ಮಾಡಿದ್ದೀರಾ, ಅಲ್ಲಿ ಯಾರೇ ಬಂದರೂ ಕೂಡ ಸೇವೆ ಮಾಡದೆ ಹೊರಗಡೆ ಹೋಗೋದಿಲ್ಲ. ಎಷ್ಟೋ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಬರ್ಬೋದು, ಕೋಟ್ಯಾಧಿಪತಿಗಳು ಬರ್ಬೋದು, ಲಕ್ಷಾಧಿಪತಿಗಳು ಬರ್ಬೋದು, ಮಿಲಿಯನೇರ್ಸ್ ಬರ್ಬೋದು, ಬಿಲಿಯನೇರ್ಸ್ ಕೂಡ ಬರ್ತಾರೆ. ಯಾರೇ ಬಂದ್ರು ಒಂದು ಕಸ್ಬಂತೆ ತಗೊಂಡು ಏನೋ ಒಂದು ಸ್ವಲ್ಪ ಗುಡಿಸಿ, ಅಥವಾ ಅವರೇ ಒಂದು ಮನೆಯಿಂದ ನ್ಯಾಪ್ಕಿನ್ ತಂದಿರ್ತಾರೆ, ಆ ನ್ಯಾಪ್ಕಿನ್ ನಲ್ಲಿ ನೆಲವನ್ನ ಒರೆಸಿ ಅಥವಾ ನೀರು ಹಾಕಿ ನಿಂತು ಇತರರಿಗೆ ನೀರು ಕೊಡುವಂಥದ್ದು ಅಥವಾ ಕಡಾ ಪ್ರಸಾದವನ್ನ ವಿತರಣೆ ಮಾಡುವಂಥದ್ದು ಒಂದು ಸೇವೆ ಮಾಡದೆ ಆ ಒಂದು ಗುರುದ್ವಾರ ದೇವಸ್ಥಾನದಿಂದ ಹೊರಗಡೆ ಬರುವುದಿಲ್ಲ. ಒಂದು ವೇಳೆ ಆ ಭಾವನೆ ನಮ್ಮೆಲ್ಲರಲ್ಲೂ ಕೂಡ ಬೆಳಿಬೇಕು. ದೇವಸ್ಥಾನಕ್ಕೆ ಬಂದ್ರೆ ನಾವು ಕೂಡ ಏನೋ ಸೇವೆ ಮಾಡಿ ಹೋಗ್ಬೇಕು, ಭವನಕ್ಕೆ ಬಂದ್ರೆ ನಾವು ಕೂಡ ಏನೋ ಒಂದು ಸೇವೆ ಮಾಡಿ ಹೋಗ್ಬೇಕು. ಎಲ್ಲ ಕಡೆ ನಾನು ಏನು ಮಾಡಬಹುದು ಅನ್ನುವಂಥ ವಿಚಾರವನ್ನ ನಾವೆಲ್ಲರೂ ಕೂಡ ಯೋಚಿಸ್ತಾ ಹೋದ್ರೆ ಸಮಾಜ ಇನ್ನಷ್ಟು ಚೆನ್ನಾಗಾಗುತ್ತೆ, ಇನ್ನಷ್ಟು ಸುಧಾರಣೆ ಆಗುತ್ತೆ. ಇದೊಂದು ಮನೋಭಾವನೆಯನ್ನ ಎಲ್ಲರೂ ಕೂಡ ಬೆಳೆಸ್ತೀವಿ. ಬಂಧುಗಳೇ, ಇನ್ನೊಂದು 2 ವಿಷಯವನ್ನ ಹೇಳಿ ನಮ್ಮ ಆಶೀರ್ವಚನ ಮುಗಿಸ್ತೀವಿ. ಹಿಂದೂ ಸನಾತನ ಧರ್ಮದ ಸಂಸ್ಕೃತಿ ಆಚರಣೆ ಮಕ್ಕಳಿಗೆ ಕೊಡುವಂತಹ ಒಂದು ಹೊಣೆ ನಿಮ್ಮೆಲ್ಲರಿಗೂ ಕೂಡ ಇದೆ. ಯಾರು ಯಂಗ್ ಪೇರೆಂಟ್ಸ್ ಇದ್ದೀರೋ ಒಂದು ಗಮನವನ್ನ ಕೊಡಿ. ಮಕ್ಕಳಿಗೆ ಬರೀ ನೀವು ಎಜುಕೇಶನ್ ಆಸ್ತಿಯನ್ನ ಕೊಟ್ರೆ ಸಾಕು, ಸಂಸ್ಕಾರವನ್ನ ಕೊಡದೇ ಇದ್ರೆ ಅವ್ರು ಎಷ್ಟೇ ಅಚೀವ್ ಮಾಡಿದ್ರು ಕೂಡ ಮುಂದೆ ಒಂದಲ್ಲ ಒಂದು ದಿನ ಏನೇನೋ ತಪ್ಪು ಡಿಸಿಷನ್ ಮಾಡಿ ಅವರ ಲೈಫನ್ನ ಅವರೇ ಹಾಳು ಮಾಡ್ಕೊಳ್ತಾರೆ. ಆದ್ರಿಂದ ಎಜುಕೇಶನ್ ಕೊಡಿ. ನೀವೇನು ಅವ್ರು ಕೂಡಿಟ್ಟು ಏನ್ ಕೊಡ್ತೀರಾ ಬಿಡ್ತೀರಾ ಅದೆಲ್ಲ ಮುಖ್ಯ ಸಂಸ್ಕಾರವನ್ನ ಅವ್ರು ಕೊಡ್ತಾ ಇದ್ದೀರಾ ಇಲ್ವಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ಒಂದು ವೇಳೆ ಯಾವ ರೀತಿ ಬಂದ್ಬಿಟ್ಟಿದೆ ಅಂದ್ರೆ ಸಂಸ್ಕಾರ, ಕೆಲವು ತಿಂಗಳ ಹಿಂದೆ ಆಶ್ರಮಕ್ಕೆ ಸಣ್ಣ ಮಕ್ಕಳನ್ನ ಕರ್ಕೊಂಡ್ಬಂದಿದ್ರು ಸ್ವಾಮೀಜಿನ ಆಶೀರ್ವಾದವನ್ನ ತಗೊಳ್ಳೋದಕ್ಕೆ. ಆ ಪೇರೆಂಟ್ಸ್ ಟಚ್ ದ ಫೀಟ್ ಅಂತ ಹೇಳಿದ್ರು. ಅಂದ್ರೆ ಏನು ಅರ್ಥ? ಸ್ವಾಮೀಜಿ ಅವರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಆ ಮಗು ನೇರವಾಗಿ 1 ನಿಮಿಷನೂ ಯೋಚಿಸ್ಲಿಲ್ಲ, ನಿಂತು ಬಿಟ್ಟು ತನ್ನ ಕಾಲನ್ನ ತಾನೇ ಮುಟ್ಕೊಂಡು. ಇದು ನಿಜವಾಗಿ ನಡೆದಿರುವಂತಹ ಒಂದು ಸತ್ಯ. ಇದರಲ್ಲಿ ಯಾರ ತಪ್ಪು? ಮಗುದ ತಪ್ಪು. ಮಗುದೇನ್ ತಪ್ಪು? ಮಗು ಗೊತ್ತಿಲ್ಲ. ಪೇರೆಂಟ್ಸ್ ತಪ್ಪ? ಹೌದು, ಸ್ವಲ್ಪ. ಯಾಕೆ? ಪಾಪ ನಮ್ಮ ಸಂಸ್ಕಾರವನ್ನ ತೋರಿಸ್ತಾನೆ ಇಲ್ಲ ಮಕ್ಕಳಿಗೆ. ನಾವು ಬೇರೆ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದೀರಾ, ತಪ್ಪಿಲ್ಲ, ಎಲ್ಲವೂ ಬೇಕು ಮಕ್ಕಳಿಗೆ. ಮಾಲ್ ಬೇಕು, ಸಿನಿಮಾ ಬೇಕು, ಆಟ ಬೇಕು, ಹಾಲಿಡೇ ಬೇಕು, ಡ್ಯಾನ್ಸ್ ಕ್ಲಾಸ್ ಬೇಕು, ಮ್ಯೂಸಿಕ್ ಕ್ಲಾಸ್ ಬೇಕು, ಎಕ್ಸ್ಟ್ರಾ ಟ್ಯೂಷನ್ಸ್ ಬೇಕು, ಎಲ್ಲವೂ ಬೇಕು. ಅದ್ರ ಜೊತೆ ಸಂಸ್ಕಾರವನ್ನು ಕಿಂಚಿತ್ತು ಕೊಡದೆ ಕಳಿಸಿದ್ರೆ ಅದು ಎಂಥ ಒಂದು ಪೇರೆಂಟಿಂಗ್ ಆಗುತ್ತೆ. ಇಟ್ ವಿಲ್ ಬಿ ಓನ್ಲಿ 80% ಪೇರೆಂಟಿಂಗ್ or 70% ಪೇರೆಂಟಿಂಗ್. ಸಂಸ್ಕಾರ ಇಲ್ಲದೆ ಇದ್ರೆ 100% ಪೇರೆಂಟಿಂಗ್ ಯಾವತ್ತೂ ಕೂಡ ನಡೆಯುವುದಿಲ್ಲ. ಇದರಿಂದ ಮಕ್ಕಳಿಗೆ ಸಂಸ್ಕಾರವನ್ನ ಹೇಗೆ ಕೊಡಬಹುದು ಅನ್ನುವಂಥದ್ದನ್ನ ನೀವು ಚಿಂತನೆ ಮಾಡ್ತಾ ಇದ್ದೀವಿ. ಪರವಾಗಿಲ್ಲ, ಮನೆಯಲ್ಲಿ ಏನೋ ಫಂಕ್ಷನ್ ಇದೆ ಅಂದ್ರೆ 1 ದಿನ ಮಗುಗೆ ರಜಾ ಹಾಕಿಸ್ಬೋದು, ಏನೂ ಆಗುವುದಿಲ್ಲ. ಅವಾಗ ಮಗು ಪಾರ್ಟಿಸಿಪೇಟ್ ಮಾಡಿ ನೋಡುತ್ತೆ, ಓ ಹೀಗಿರುತ್ತೆ, ಒಂದು ಪೂಜೆ ಅಂದ್ರೆ ಹೀಗಿರುತ್ತೆ. ಶ್ರಾದ್ದ ಮೊದಲೆಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಶ್ರಾದ್ದ ಇದೆ, ವೈದಿಕ ಇದೆ ಅಂತ ಹೇಳಿದ್ರೆ ಮಕ್ಕಳು ರಜಾ ಹಾಕಿ ಮನೆಯಲ್ಲೇ ಇರ್ತಾ ಇದ್ರು. ಇವತ್ತು ನಾವು ಹೇಳ್ತೀವಿ, ನೀನು ಹೋಗು, ಸ್ಕೂಲ್ಗೆ ಹೋಗು, ನಾವು ಮಾಡ್ಕೊಳ್ತೀವಿ, ಮನೆಗೆ ಬಂದ್ಮೇಲೆ ಒಡೆ ಕೊಡ್ತೀವಿ, ಪಾಯಸ ಕೊಡ್ತೀವಿ. ಆಗ ಮಕ್ಕಳಿಗೆ ಶ್ರಾದ್ದದ ಬಗ್ಗೆ, ತಿಥಿಯ ಬಗ್ಗೆ, ವೈದಿಕದ ಬಗ್ಗೆ ಶ್ರದ್ಧೆಯನ್ನ ನಾವು ಹೇಗೆ ಬೆಳೆಸೋದಕ್ಕಾಗುತ್ತೆ? ದೊಡ್ಡವರಾದ್ಮೇಲೆ ನಾವು ಬಿಸಿ ಇದೀವಿ, ನಮ್ಮ ಅಮ್ಮನೂ ಬಿಸಿ ಇದ್ರು, ನಾನು ಬಿಸಿ ಇದ್ದೀನಿ, ಅವ್ರಿಗೂ ನಾನು ಮಾಡೋದಿಲ್ಲ ಅಂತ ಸಂಸ್ಕಾರವನ್ನ ಕೊಡುವಂತೆ. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಉದ್ದೇಶ, ನಮ್ಮ ಒಂದು ಗುರಿ ಏನು ಅಂತ ಹೇಳಿದ್ರೆ, ಇಡೀ ಸಮುದಾಯಕ್ಕೆ, ಇಡೀ ಹಿಂದೂ ಸಮುದಾಯಕ್ಕೆ, ಆಸ್ತಿಕರಿಗೆ
ಸಂಸ್ಕಾರವನ್ನ ಕೊಡುವಂತಹ ಕೇಂದ್ರ ನಮ್ಮ ವಾಸವಿ ಪೀಠದ ಆಶ್ರಮ ಆಗಬೇಕು. ಈಗಾಗಲೇ ಬೆಂಗಳೂರಿನಲ್ಲಿ ರಜತಾ ಶಿವಕುಮಾರ್ ಅನ್ನುವಂಥ ವ್ಯಕ್ತಿ ಒಂದು 40 ಕೋಟಿ ಬೆಲೆ ಬಾಳುವಂತಹ ಜಾಗ ಏರ್ಪೋರ್ಟ್ ರೋಡ್ನಲ್ಲಿ ಆಶ್ರಮಕ್ಕಾಗಿ ದಾನ ಕೊಡೋಕೆ. ಹಾಗೆ ಬೆಂಗಳೂರಿನ ಹೊರವಲಯಗಳಲ್ಲಿ ಇನ್ನೊಂದು ಜಾಗವನ್ನು ಕೂಡ ಗುರುತಿಸಿ ಆಶ್ರಮಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಹಾಕುವಂಥ ವ್ಯವಸ್ಥೆ ನಡೀತಾ ಇದೆ. ನಮ್ಮ ಒಂದು ಉದ್ದೇಶ ಏನು ಅಂದರೆ, ದೇಶಗಳಲ್ಲಿ ಹೇಗೆ ಸಂಸ್ಕಾರ ಕೇಂದ್ರಗಳಿದೆಯೋ ಈ ನಿಮ್ಮೆಲ್ಲರ ಆಶ್ರಮ ಆ ರೀತಿಯಾದಂತಹ ಆಶ್ರಮ ಆಗಬೇಕು. ಅದರಲ್ಲಿ ಮಕ್ಕಳಿಗೆ ಸಮರ್ ಕ್ಯಾಂಪ್ಸ್ ಇರಬೇಕು, ಸಂಡೇ ಕ್ಲಾಸಸ್ ಇರಬೇಕು. ನೀವೆಲ್ಲರೂ ಕೂಡ ಬಂದು ಹೋಗುವಂತಹ 2 ದಿನದ ಶಿಬಿರ, 3 ದಿನದ ಶಿಬಿರ, 1 ವಾರದ ಶಿಬಿರ, ಆ ರೀತಿಯಾದಂತಹ ಶಿಬಿರಗಳಿರಬೇಕು. 3 ಹೊತ್ತು ಯಾರೇ ಬಂದರೂ ಕೂಡ ಎಲ್ಲರಿಗೂ ಕೂಡ ಅನ್ನದಾನದ ವ್ಯವಸ್ಥೆ ಇರಬೇಕು. ಮತ್ತು ಉಳ್ಕೊಳ್ಳೋದಕ್ಕೆ 100 ರೂಮ್ಗಳ ವ್ಯವಸ್ಥೆ ಆಗ್ತಾ ಇದೆ. ದೇವಸ್ಥಾನ ಮತ್ತು 365 ದಿನವೂ ಕೂಡ ಹೋಮ ಅಗ್ನಿ ಕಾರ್ಯಗಳು ಆಶ್ರಮದಲ್ಲಿ ನಡೀತಾ ಇರುವಂಥದ್ದು. ಮತ್ತು ಒಂದು ದೊಡ್ಡ ಶಾಲೆ, ಯಾರಿಗೆ ಕಷ್ಟ ಇದೆಯೋ ಸಂಸ್ಕಾರದಿಂದ ಕಲಿಯುವಂತಹ ಒಂದು ಎಜುಕೇಶನ್ ಸಿಸ್ಟಮ್ ಕೊಡುವಂತಹ ಒಂದು ಪ್ಲಾನ್, ಇವೆಲ್ಲವನ್ನು ಕೂಡ ನಡೆಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರೂ ಊರುಗಳಿಗೂ ಕೂಡ ಎಲ್ಲ ಇನ್ಫಾರ್ಮೇಶನ್ ಬರುತ್ತೆ. ಎಲ್ಲರೂ ಕೂಡ ಆಶ್ರಮ ಆಗೋದಕ್ಕೆ ಎಲ್ಲರೂ ಕೂಡ ಇನ್ವಾಲ್ವ್ ಆಗುವಂಥದ್ದು. ಇಡೀ ಕರ್ನಾಟಕದಲ್ಲಿ ಆಂಧ್ರ ಎಲ್ಲರೂ ಕೂಡ ಈ ಒಂದು ಪ್ರಾಜೆಕ್ಟಿಗೆ ಕಾಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಎಲ್ಲ ಮಂಡಳಿಗಳಿಗೆ, ದೇವಸ್ಥಾನಗಳಿಗೆ ಸರ್ಕ್ಯುಲರ್ಸ್ ಅನ್ನ ಆಶ್ರಮದಿಂದ, ಪೀಠದ ವತಿಯಿಂದ ಕಳಿಸ್ಕೊಡ್ತೀವಿ. ಒಂದು ಕಡೆ ಸಮಾಜ ಬಹಳ ಸಣ್ಣದು. ಇಡೀ ಕರ್ನಾಟಕ ಎಣಿಸಿದ್ರು ಕೂಡ 4.5 ಲಕ್ಷ 5 ಲಕ್ಷ ಇರುವಂತಹ ಜನಸಂಖ್ಯೆ. ಈ ಸಣ್ಣ ಸಮುದಾಯ ಅಥವಾ ಮುಳಬಾಗಿಲಿನ ಲೆವೆಲಲ್ಲಿ ತಗೊಂಡ್ರೆ ಒಂದು 500-600 ಮನೆ ಇರುವಂತಹ ಒಂದು ಸಣ್ಣ ಸಮಾಜ. ಇದನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂತಹ ಬಾಧ್ಯತೆ ನಿಮ್ಮೆಲ್ಲರದು. ಇದರಲ್ಲಿ ಭಾಗಗಳಾಗೋದು ಬೇಡ. ಎಲ್ಲ ಕಡೆ ವಿಪರೀತ ಈಗೋ, ನನ್ನ ಮಾತೇ ನಡಿಬೇಕು, ನಾನೇ ಹಾರ ಹಾಕಿಸ್ಕೋಬೇಕು, ನಾನೇ ಸ್ಟೇಜಲ್ಲಿ ಇರಬೇಕು, ನನಗೆ ಎಲ್ಲರೂ ಗೌರವ ಮಾಡಬೇಕು, ಅದೆಲ್ಲವೂ ಕೂಡ ಬಿಟ್ಬಿಡೋಣ. ಮುಂದಿನ ಪೀಳಿಗೆಗೂ ಕೂಡ ಅವಕಾಶವನ್ನು ಕೊಡ್ತಾ ಹೋಗೋಣ. ಎಲ್ಲರಿಗೂ ಕೂಡ ನಾನು ಅನ್ನುವಂಥದ್ದನ್ನ ಕಡಿಮೆ ಮಾಡ್ಕೊಳ್ಳೋಣ. ಅಟ್ಲೀಸ್ಟ್ ಎಲ್ಲಿ ಕಡಿಮೆ ಮಾಡ್ಕೊಳ್ಳೋಣ? ದೇವಸ್ಥಾನದಲ್ಲಾದ್ರೂ ಕಡಿಮೆ ಮಾಡ್ಕೊಳ್ಳೋಣ. ಒಂದು ಕಡೆ ಹಿಂದೂ ಧರ್ಮದಲ್ಲಿ ಒಂದು ವಿಚಿತ್ರವಾಗಿದೆ, ಬೇರೆ ಎಲ್ಲೂ ಕೂಡ ಇಲ್ಲ. ಚರ್ಚಲ್ಲಿ ಇರ್ಬೋದು ಅಥವಾ ಮಸೀದಿಯಲ್ಲಿ ಇರ್ಬೋದು, VIP ಲೈನ್ ಅಂತ ಎಲ್ಲೂ ಹಾಕಲ್ಲ. ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೋ ನಮ್ಮಲ್ಲಿ ಅದು ಯಾರು ಶುರು ಮಾಡಿದ್ರು, ಎಲ್ಲಿಂದ ಅದು ಈ ರೀತಿಯಾದಂತಹ ಒಂದು ಟ್ವಿಸ್ಟೆಡ್ ಆಯಿತು, ಏನೇನೋ ಬೇಡದೇ ಇರುವಂತಹ ಪದ್ಧತಿಗಳು ನಮ್ಮ ದೇವಸ್ಥಾನದ ಒಳಗಡೆ ಬಂತು. ಅಹಂಕಾರ ದೇವಸ್ಥಾನದಲ್ಲಿ ಕಡಿಮೆ ಮಾಡಿಕೊಳ್ಳಬೇಕು. ಹಾಗಾಗಿ ಭಗವತಿ ವಾಸವಿ ಕನ್ಯಕಾಪರಮೇಶ್ವರಿ ದೇವಿಯ ಮುಂದೆ ನಿಂತಾಗ ದೇವಸ್ಥಾನದಲ್ಲಿ ಒಬ್ಬ ಭಕ್ತನಾಗಿ ನಿಂತ್ಕೊಳ್ಳಿ. ಯಾರು ಕೂಡ ಅಂಗಡಿ ಮಾಲೀಕನಾಗಿ ನಿಂತ್ಕೋಬೇಡಿ, ಮನೆ ಓನರ್ ಆಗಿ ನಿಂತ್ಕೊಳ್ಬೇಡಿ, ಪ್ರೆಸಿಡೆಂಟ್ ಆಗಿ ನಿಂತ್ಕೋಬೇಡಿ, ಸೆಕ್ರೆಟರಿ ಆಗಿ ನಿಂತ್ಕೋಬೇಡಿ. ತಾಯಿಯ ಭಕ್ತನಾಗಿ ನಿಂತ್ಕೊಳ್ಳಿ, ಭಕ್ತಳಾಗಿ ನಿಂತ್ಕೊಳ್ಳಿ. ಆಗ ನಿಮಗೆ ಪೂರ್ಣವಾದ ಆಶೀರ್ವಾದ ಸಿಗುತ್ತೆ. ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.